ಸರಿ, ಹಾಗಾದ್ರೆ ಭೂಮಿಗೆ ಮರಳಿದ ಬಳಿಕ ಮುಂದೇನು ಅವರ ಜೀವನ ಶೈಲಿ ಇರಬಹುದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಂಬರ್ 1 ಬಾಹ್ಯಾಕಾಶಯಾನಿಗಳಿಗೆ ಆರೋಗ್ಯ ಶಿಬಿರ ಕೂಡ ಮಾಡಲಾಗತ್ತೆ. ಅವರ ದೇಹ ನಾರ್ಮಲ್ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕಂದ್ರೆ ಭೂಮಿಯಿಂದ ಬಿಟ್ಟು ಬಾಹ್ಯಾಕಾಶಕ್ಕೆ ಹೋದವರು, ಅಲ್ಲಿ 9 ತಿಂಗಳು ವಾಸ ಮಾಡಿದವರು, ಅದಾದ ನಂತರ ವಾಪಸ್ ಭೂಮಿ ಬಂದಂತ ಸಂದರ್ಭದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಅಷ್ಟೇ ಹದಗೆಟ್ಟಿರುತ್ತೆ. ಗ್ರಾವಿಟಿ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ 45 ದಿನಗಳ ಕಾಲ ಯಾನಿಗಳ ಪರಾಮರ್ಶೆ ಮಾಡಲಾಗುತ್ತೆ, ಮಾನಿಟರ್ ಮಾಡಲಾಗುತ್ತೆ ಅವರನ್ನ. ಸೊ ಮಾನಿಟರ್ ಮಾಡಿ ಯಾವ ರೀತಿಯಾಗಿದ್ದಾರೆ, ಮುಂದೇನ್ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಪರಾಮರ್ಶೆಯನ್ನು ನಡೆಸಬೇಕಾಗತ್ತೆ. ನೆಕ್ಸ್ಟ್ ಪೋಸ್ಟ್ ಮಿಷನ್ ಪುನರ್ವಸತಿ ಕಾರ್ಯಕ್ರಮ ಅವರಿಗೆ ಮಾಡಲಾಗುತ್ತೆ. ಜೊತೆಗೆ ತೀವ್ರ ನಿಗಾದಲ್ಲಿ ಸುನೀತಾ ಹಾಗೆ ಬಿಲ್ಮೋರ್ ಅವರ ಸಹೋದ್ಯೋಗಿ ಬಿಲ್ಮೋರ್ ಹಾಗೆ ಸುನೀತಾ ಅವ್ರನ್ನ ಇಡ್ಲಾಗತ್ತೆ. ಯಾಕಂದ್ರೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. 9 ತಿಂಗಳಲ್ಲಿ ಕಾಲವನ್ನು ಕಳೆದಿರುವಂತದ್ದು. ಭೂಮಿ ಬಂದ ನಂತರ ಅವ್ರನ್ನ ಇಷ್ಟೆಲ್ಲ ಆರೋಗ್ಯ ಬಗ್ಗೆ ಕೇರ್ ಮಾಡಲಾಗುತ್ತೆ. ಜೊತೆಗೆ ಸತತ 9 ತಿಂಗಳ ಕಾಲ ಬಾಹ್ಯಾಕಾಶ ವಾಸ ಮಾಡಿದ್ದಾರೆ. ಹುಟ್ಟೆ ಬಾಹ್ಯಾಕಾಶದಲ್ಲಿ ಇದ್ದವರಲ್ಲ ಅಲ್ವಾ. ಸೊ ಭೂಮಿಯಿಂದ ಅಲ್ಲಿ ಹೋಗಿದ್ದು 9 ತಿಂಗಳು ಅಲ್ಲಿದ್ದಾರೆ. ವಾಪಸ್ ಬಂದ ಮೇಲೆ ಅವ್ರನ್ನ ಅಷ್ಟೇ ತೀವ್ರ ನಿಗಾದಲ್ಲಿ ಇಡಲಾಗುತ್ತೆ, ಮಾನಿಟರ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಾಹ್ಯಾಕಾಶ ಯಾನದಿಂದ ದೈಹಿಕ ಪರಿಣಾಮ ಬೀರುತ್ತೆ. ದೈಹಿಕ ಪರಿಣಾಮ ಅಂತ ಹೇಳಿದ್ರೆ ಕಾಲೆಲ್ಲ ಮಗುವಿನ ಚರ್ಮದ ತರ ಆಗುತ್ತೆ. ಒಂದು ಆ ಲೇಯರೇ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ಆಗಿ ಭೂಮಿ ಮೇಲೆ ನಡೆಯೋಕ್ಕಾಗಲ್ಲ. ಅಲ್ಲಿ ಖಾಲಿ ತೇಲ್ತಾ ಇರ್ತಾರೆ ಗಾಳಿಯಲ್ಲಿ ಗ್ರಾವಿಟಿಯಿಂದ. ಸೊ ನಾರ್ಮಲ್ ಭೂಮಿ ಮೇಲೆ ನಡೆಯೋಕ್ಕೂ ಕೂಡ ಕಷ್ಟಪಡಬೇಕಾಗತ್ತೆ. ನಡೆಸುವಂತ ಒಂದು ಪ್ರಯತ್ನ ಕೂಡ ನಡೆಸಬೇಕಾಗತ್ತೆ. ಸೊ ಇನ್ನೊಂದು, ಇಬ್ಬರು ಜ್ಞಾನಿಗಳ ಮೇಲೆ ವೈದ್ಯರು ಹೆಚ್ಚಿನ ನಿಗಾವನ್ನ ಇಡ್ತಾರೆ. ಏನ್ ಬೇಕಾದ್ರೂ ಸಮಸ್ಯೆ ಆಗ್ಬಹುದು, ಉಸಿರಾಟ ಸಮಸ್ಯೆ ಆಗ್ಬಹುದು, ದೇಹದಲ್ಲಿ ಏನಾದ್ರೂ ಏರ್ಪೇರ್ ಆಗುತ್ತೆ. ಈ ನಿಟ್ಟಿನಲ್ಲಿ ಇಬ್ಬರು ಜ್ಞಾನಿಗಳ ಮೇಲೆ ವೈದ್ಯರು ಸ್ಪೆಷಲ್ ನಿಗಾವನ್ನ ಇಡ್ತಾರೆ. ಸುನೀತಾ ವಾಪಸಾತಿಗೆ ಭಾರತದಲ್ಲಿ ಬಹಳ ಖುಷಿ ಸಂಭ್ರಮ. ಯಾರು ಖುಷಿ ಪಡಲ್ಲ ಹೇಳಿ, ಬಹಳ ಹೆಮ್ಮೆ ಪಡ್ತಾರೆ. ಹೆಮ್ಮೆ ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡಿದೆ. ಗುಜರಾತ್ನಲ್ಲಿ ಹೋಮ ಹವನ ಆಯೋಜನೆ ಮಾಡಲಾಗಿದೆ. ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ, ಆರಾಮಾಗಿ ಬರ್ಲಿ. ಯಾಕಂದ್ರೆ ಈ ಹಿಂದೆ ಕಲ್ಪನಾ ಚಾವ್ಲಾ ಇನ್ನೇನು ರೀಚ್ ಆಗುವಂತ ಸಂದರ್ಭದಲ್ಲಿ ಸಮಸ್ಯೆ ಆಯಿತು. ಆ ತರ ಯಾವುದೇ ರೀತಿ ದುರ್ಘಟನೆ ಆಗೋದು ಬೇಡ, ಆರಾಮಾಗಿ ಭಾರತಕ್ಕೆ ಬರ್ಲಿ ಅವರು. ಅಂದ್ರೆ ಅಮೆರಿಕದ ಫ್ಲೋರಿಡಾ ರೀಚ್ ಆಗ್ತಾರೆ, ಆಮೇಲೆ ಭಾರತಕ್ಕೆ ಬರ್ತಾರೆ. ಸೊ ಭಾರತದ ಯುವಜನತೆಯವರು ಪ್ರತಿಯೊಬ್ರು ಕೂಡ ಜಗತ್ತೇ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದೆ. ಸುನೀತಾ ಸುರಕ್ಷಿತವಾಗಿ ವಾಪಸಾತಿಗೆ ಯಾಗ, ಹೋಮ, ಹವನ, ಯಜ್ಞ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ವಾಪಸ್ ಬರ್ಲಿ ಎನ್ನುವಂಥದ್ದು ಕೂಡ ಎಲ್ಲರ ಆಶಯ ಆಗಿತ್ತು. ಅದೇ ತರ 3:27ಕ್ಕೆ ರೀಚ್ ಆಗ್ತಾ ಇದ್ದಾರೆ. ಜೊತೆಗೆ ಸುನೀತಾ ವಿಲಿಯಮ್ಸ್ ತಂದೆ ದೀಪಕ್ ಪಾಂಡ್ಯ ಅವರು, ಇವರ ಹಿನ್ನೆಲೆ ಹೇಳಬೇಕಂತ ಹೇಳಿದ್ರೆ ಇವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಜಲಾಸನ್ ಗ್ರಾಮದ ದೀಪಕ್ ಅವರು. ಸೊ ಅವರ ತಂದೆ 1960ರ ದಶಕದಲ್ಲಿ ಅಮೆರಿಕಾಗೆ ದೀಪಕ್ ಶಿಫ್ಟ್ ಆಗ್ತಾರೆ. ಅಲ್ಲೋಗಿ ಅಲ್ಲಿನ ಸಿಟಿಸನ್ ಆಗಬೇಕು. ಸೊ ಅಲ್ಲೋಗಿ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿನ ಸಿಟಿಸನ್ ಆಗಿ ಆಮೇಲೆ ಅವರು ಕಲ್ತು ಅಲ್ಲಿನ ನಾಸಾಕ್ ಸೇರ್ಕೊಂಡು ಇಷ್ಟೆಲ್ಲ ಕಾರ್ಯವನ್ನ ಮಾಡಿದ್ರು. ನಿಜಕ್ಕೂ ಕೂಡ ಶ್ಲಾಘನೀಯ. ಅಮೆರಿಕದಲ್ಲಿ ವೈದ್ಯರಾಗಿ ದೀಪಕ್ ಅವರು ಖ್ಯಾತಿಯನ್ನು ಹೊಂದಿದ್ರು. ಮಗಳು ಮಾತ್ರ ಸಾಹಸ ಮಾಡಲಿಲ್ಲ, ತಂದೆ ಕೂಡ ವೈದ್ಯರಾಗಿ ಖ್ಯಾತಿಯನ್ನ ಹೊಂದಿದವರು. ಮೂಲತಃ ಭಾರತದವರವರು. ಈಗಲೂ ಕೂಡ ಜಲಾಸನ್ ಗ್ರಾಮದೊಡನೆ ನಂಟಿದೆ. ಹುಟ್ಟೂರು ಯಾವತ್ತೂ ಕೂಡ ಬಿಡೋದಿಲ್ಲ. ಸೊ ಈಗಲೂ ಕೂಡ ಅವರ ಜಲಾಸನ್ ಏನ್ ಗ್ರಾಮ ಇದೆ ಹುಟ್ಟೂರು, ಅದರ ನಂಟನ್ನ ಇನ್ನೂ ಕೂಡ ಉಟ್ಕೊಂಡಿದ್ದಾರೆ. ಸೊ ಯಾಕಂದ್ರೆ ಒಂದಿಷ್ಟು ಜನ ಇರ್ತಾರೆ, ಇಲ್ಲಿ ಕಲ್ತು ಇಲ್ಲಿ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಅಲ್ಲಿ ಹೋಗೋ ಸಿಟಿಸನ್ ಆಗ್ಬಿಟ್ಟು ಪ್ರಜಾಪ್ರಭುತ್ವ ಅಲ್ಲಿ ತಕೊಂಡ್ಬಿಟ್ಟು ಸಿಟಿಸನ್ಶಿಪ್ ಆಮೇಲೆ ಇಲ್ಲಿ ಮರ್ತೇ ಬಿಡ್ತಾರೆ. ಆದ್ರೆ ಇವರು ಹಾಗಲ್ಲ, ಅಲ್ಲಿನ ನಂಟನ್ನ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ತವರು ದೇಶ ಭಾರತದ ಬಗ್ಗೆ ಸುನೀತಾ ಅವರಿಗೆ ಬಹಳ ಹೆಮ್ಮೆ ಇದೆ. ಇನ್ನೊಂದು, ಹಲವಾರು ಸಲ ಹಳ್ಳಿಗೆ ಆಗಮಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಅವರು ಖಾಲಿ ಅಮೆರಿಕದಲ್ಲೇ ಇಲ್ಲ, ಭಾರತಕ್ಕೆ ಬಂದಾಗ ಎಲ್ಲ ಸತಿ ಕೂಡ ಅದೇ ಹಳ್ಳಿಗೆ ಹೋಗಿದ್ದಾರೆ, ಅವರು ಹುಟ್ಟೂರಿಗೆ ಹೋಗಿದ್ದಾರೆ. ಸಾಕಷ್ಟು ಬಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸುನೀತಾ ವಿಲಿಯಮ್ಸ್ಗೆ ಮೋದಿ ಹಾರೈಕೆ ಮಾಡಿದ್ದಾರೆ, ಶುಭ ಹಾರೈಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀವು ಮಾಡಿರುವಂತಹ ಸಾಧನೆ ಅಂತಿಂತ ಸಾಧನೆ ಅಲ್ಲ, 140 ಕೋಟಿ ಭಾರತೀಯರು ಹೆಮ್ಮೆ ಪಡುವಂತ ಸಾಧನೆ. 140 ಕೋಟಿ ಭಾರತೀಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನೀವು ಆರಾಮಾಗಿ ಬನ್ನಿ ಎನ್ನುವಂತ ಹಾರೈಕೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಬಗ್ಗೆ ಪತ್ರವನ್ನು ಕೂಡ ರವಾನಿಸಿದ್ದಾರೆ ನರೇಂದ್ರ ಮೋದಿ ಅವರು. ಖಾಲಿ ಬಾಯಲ್ಲಿ ಹೇಳಲಿಲ್ಲ, ಸ್ಪೆಷಲ್ ಪತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರ ಬರೆಯುವ ಮುಖೇನ ಹಾರೈಸಿದ್ದಾರೆ. ನಿಮ್ಮೊಂದಿಗೆ 140 ಕೋಟಿ ಭಾರತೀಯರಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, 140 ಕೋಟಿ ಭಾರತೀಯರ ಆಶೀರ್ವಾದ ಇದೆ. ನಿಮ್ಮ ಆಗಮನವನ್ನ ಕಾತರದಿಂದ ಕಾಯ್ತಾ ಇದ್ದಾರೆ.
ಸೊ ಭಾರತಕ್ಕೆ ಆಗಮಿಸ್ತಾ ಇದ್ದಂತೆ ಮೋದಿ ಅವರು ಕೂಡ ಆಹ್ವಾನ ಮಾಡ್ತಾರೆ. ಬಾಹ್ಯಾಕಾಶಯಾನಿ ಮೂಲಕ ಪತ್ರ ಈಗಾಗಲೇ ರವಾನೆಯಾಗಿದೆ. ಭೂಮಿಗೆ ಬರ್ತಿರೋ ಸುನೀತಾ ಅವರು ಬಹಳ ಹೆಮ್ಮೆ ಪಡುವಂತ ವಿಚಾರ. ಬೋಯಿಂಗ್ ಸ್ಟಾರ್ ಲೈನರ್ ಪ್ರಥಮ ಯಾನ ಇದು. ಇದರಲ್ಲಿ ತೆರಳಿರುವಂತಹ ಸುನೀತಾ ಹಾಗೆ ವಿಲ್ಮೋರ್ ಅವರು ಹಾಗೆ 8 ದಿನ ಅಲ್ಪಾವಧಿ ಗಗನಯಾನ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು ಸಮಯೋಚಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. 8 ದಿವಸದೊಳಗೆ ನಾವು ಹೋಗಿರುವಂತ ಕೆಲಸವನ್ನ ಮುಗಿಸಿ ಬರಬೇಕು ಅಂತ. ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಅದಕ್ಕೆ 9 ತಿಂಗಳು ಕಾಯಲೇಬೇಕಾಯ್ತು. ಒಂದು ಹೆಣ್ಣು ಒಂದು ಮಗು ಹುಟ್ಟಬೇಕಂತ ಹೇಳಿದ್ರು 9 ತಿಂಗಳು ಹೇಗೆ ಕಾಯ್ದ್ರಲ್ಲ, ಸೇಮ್ ಪಾಪ ಸುನೀತಾ ಅವರು ಕೂಡ ಅಷ್ಟೇ ವೆಯ್ಟ್ ಮಾಡಿದ್ರು. ಕಳೆದ ವರ್ಷ ಜೂನ್ ನಲ್ಲಿ ನಡೆದಿರುವಂತ ಮಿಷನ್ ಇದು. ಈ ವರ್ಷ ಅಲ್ಲ, ಕಳೆದ ವರ್ಷ ನಡೆದಿರುವಂತ ಮಿಷನ್ ಇದು. ಯಾವ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡು ಸಕ್ಸಸ್ ಮಾಡ್ಬೇಕಂತ. ಸೊ ಸೆಪ್ಟೆಂಬರ್ ನಲ್ಲಿ ದೋಷಪೂರಿತ ಕ್ಯಾಪ್ಸುಲ್ ಆಯ್ತು. ಅದು ಕರೆಕ್ಟ್ ಆಗಿ ಚೆಕ್ ಮಾಡಿ ಎಲ್ಲ ಕಳಿಸಿದ್ರು. ಆದ್ರೂ ಕೂಡ ಅದು ಲೋಪದೋಷ ಅದರಲ್ಲಿ ಕ್ಯಾಪ್ಸುಲ್ ಅಲ್ಲಿ ಕಂಡು ಬಂತು. ಬರೋಕ್ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸೊ ನೆಕ್ಸ್ಟ್ ಏನಾಯ್ತಂದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿಯಬೇಕಾದಂತ ಪರಿಸ್ಥಿತಿ ಸುನೀತಾ ಹಾಗೆ ವಿಲ್ಮೋರ್ ಅವರಿಗೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯ್ತು. ಮತ್ತೇನು ಆಪ್ಷನ್ಸ್ ಇಲ್ಲ. ಬೇರೆನ 3 ಆದ್ರೆ ಬಸ್ ಕೆಟ್ಟೋಯ್ತು ಅಥವಾ ರೈಲ್ ಸ್ಟಾಪ್ ಆಯ್ತು ಅಂತ ಮತ್ತೊಂದು ಹೊತ್ಕೊಂಡು ಹೋಗ್ಬಹುದು. ಆದ್ರೆ ಇವರಿರೋದು ಬಾಹ್ಯಾಕಾಶ, ಅಲ್ಲೇ ಉಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ವಾಪಸ್ ಕರೆತರಲು ಆಸಕ್ತಿಯನ್ನ ವಹಿಸಿದ್ದಾರೆ ಜೋ ಬೈಡನ್. ಅಂದ್ರೆ ಈ ಹಿಂದೆ ಈಗ ಅಮೆರಿಕದ ಟ್ರಂಪ್ ಅಧ್ಯಕ್ಷರು, ಅದಕ್ಕೆ ಹಿಂದಿನ ಬಾರಿ ಇರುವಂತಹ ಜೋ ಬೈಡನ್ ಒಂದಿಷ್ಟು ಪ್ರಯತ್ನವನ್ನ ಪಟ್ಟಿದ್ರು, ಒಂದಿಷ್ಟು ಆಸಕ್ತಿಯನ್ನ ವಹಿಸಿಕೊಂಡಿದ್ರು. ಅದಾದ ಮೇಲೆ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಈ ಬಗ್ಗೆ ಇಮಿಡಿಯೇಟ್ ಆಗಿ ಗಮನ ಹರಿಸಿದ್ದಾರೆ. ಮಿತ್ರ ಎಲಾನ್ ಮಸ್ಕ್ ನ ಸ್ಪೇಸ್ ಎಕ್ಸ್ ಸಾಥ್ ಕೂಡ ಕೊಟ್ಟಿದೆ. ಎಲಾನ್ ಮಸ್ಕ್ ಜಗತ್ತಿನ ದೈತ್ಯ, ಶ್ರೀಮಂತ ವ್ಯಕ್ತಿ, ಆತನ ಸಾಥ್ ಕೊಟ್ಟಿದ್ದಾರೆ. ಮರಳಿ ಭೂಮಿಯತ್ತ ಸುನೀತಾ ವಿಲ್ಮೋರ್ ಬರ್ತಾ ಇರುವಂತದ್ದು ಬಹಳ ಹೆಮ್ಮೆ ವಿಚಾರ. ನಾಳೆ ಬೆಳಿಗ್ಗೆ 3:27ಕ್ಕೆ ಭೂಮಿಗೆ ಇಳಿಯಲಿದ್ದಾರೆ ಎನ್ನುವಂತ ನಿರೀಕ್ಷೆ ಕೂಡ ಇದೆ. ಎಕ್ಸಾಕ್ಟ್ ಟೈಮ್ ಅದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಆದ್ರೆ ವಿಜ್ಞಾನಿಗಳು ಒಂದು ಟೈಮ್ ಕೊಟ್ಟರೆ ಅದು ಎಕ್ಸಾಕ್ಟ್ ಆಗಿ ಇರುತ್ತೆ. ಸೊ ಸುನೀತಾ ಸುರಕ್ಷಿತ ವಾಪಸ್ಗಾಗಿ ಇಡೀ ಜಗತ್ತಲ್ಲೇ ಹಾರೈಕೆ ಇರುವಂತದ್ದು. ಎಸ್, ಹಾಗಾದ್ರೆ ಭೂಮಿಗೆ ಮರಳಿದ ಬಳಿಕ ಮುಂದೇನು ಅವರ ಜೀವನ ಶೈಲಿ ಇರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಂಬರ್ 1, ಬಾಹ್ಯಾಕಾಶಯಾನಿಗಳಿಗೆ ಆರೋಗ್ಯ ಶಿಬಿರ ಕೂಡ ಮಾಡಲಾಗತ್ತೆ. ಅವರ ದೇಹ ನಾರ್ಮಲ್ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕಂದ್ರೆ ಭೂಮಿಯಿಂದ ಬಿಟ್ಟು ಬಾಹ್ಯಾಕಾಶಕ್ಕೆ ಹೋದವರು, ಅಲ್ಲಿ 9 ತಿಂಗಳು ವಾಸ ಮಾಡಿದವರು, ಅದಾದ ನಂತರ ವಾಪಸ್ ಭೂಮಿ ಬಂದಂತ ಸಂದರ್ಭದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಅಷ್ಟೇ ಹದಗೆಟ್ಟಿರುತ್ತೆ. ಗ್ರಾವಿಟಿ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ 45 ದಿನಗಳ ಕಾಲ ಯಾನಿಗಳ ಪರಾಮರ್ಶೆ ಮಾಡಲಾಗುತ್ತೆ, ಮಾನಿಟರ್ ಮಾಡಲಾಗುತ್ತೆ ಅವರನ್ನ. ಸೊ ಮಾನಿಟರ್ ಮಾಡಿ ಯಾವ ರೀತಿಯಾಗಿದ್ದಾರೆ, ಮುಂದೇನ್ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಪರಾಮರ್ಶೆಯನ್ನು ನಡೆಸಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟ್ ಮಿಷನ್ ಪುನರ್ವಸತಿ ಕಾರ್ಯಕ್ರಮ ಅವರಿಗೆ ಮಾಡಲಾಗುತ್ತೆ. ಜೊತೆಗೆ ತೀವ್ರ ನಿಗಾದಲ್ಲಿ ಸುನೀತಾ ಹಾಗೆ ವಿಲ್ಮೋರ್ ಅವರ ಸಹೋದ್ಯೋಗಿ ವಿಲ್ಮೋರ್ ಹಾಗೆ ಸುನೀತಾ ಅವ್ರನ್ನ ಇಡ್ಲಾಗತ್ತೆ. ಯಾಕಂದ್ರೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. 9 ತಿಂಗಳಲ್ಲಿ ಕಾಲವನ್ನ ಕಳೆದಿರುವಂತದ್ದು. ಭೂಮಿ ಬಂದ ನಂತರ ಅವ್ರನ್ನಿಷ್ಟೆಲ್ಲ ಆರೋಗ್ಯ ಬಗ್ಗೆ ಕೇರ್ ಮಾಡಲಾಗುತ್ತೆ. ಜೊತೆಗೆ ಸತತ 9 ತಿಂಗಳ ಕಾಲ ಬಾಹ್ಯಾಕಾಶ ವಾಸ ಮಾಡಿದ್ದಾರೆ. ಹುಟ್ಟೆ ಬಾಹ್ಯಾಕಾಶದಲ್ಲಿ ಇದ್ದವರಲ್ಲ ಅಲ್ವಾ. ಸೊ ಭೂಮಿಯಿಂದ ಅಲ್ಲಿ ಹೋಗಿದ್ದು 9 ತಿಂಗಳು ಅಲ್ಲಿದ್ದಾರೆ. ವಾಪಸ್ ಬಂದ ಮೇಲೆ ಅವ್ರನ್ನ ಅಷ್ಟೇ ತೀವ್ರ ನಿಗದಲ್ಲಿ ಇಡಲಾಗತ್ತೆ, ಮಾನಿಟರ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಾಹ್ಯಾಕಾಶ ಯಾನದಿಂದ ದೈಹಿಕ ಪರಿಣಾಮ ಬೀರುತ್ತೆ. ದೈಹಿಕ ಪರಿಣಾಮ ಅಂತ ಹೇಳಿದ್ರೆ ಕಾಲೆಲ್ಲ ಮಗುವಿನ ಚರ್ಮದ ತರ ಆಗುತ್ತೆ. ಒಂದು ಆ ಲೇಯರೇ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ಆಗಿ ಭೂಮಿ ಮೇಲೆ ನಡೆಯೋಕ್ಕಾಗಲ್ಲ. ಅಲ್ಲಿ ಖಾಲಿ ತೇಲ್ತಾ ಇರ್ತಾರೆ ಗಾಳಿಯಲ್ಲಿ ಗ್ರಾವಿಟಿಯಿಂದ. ಸೊ ನಾರ್ಮಲ್ ಭೂಮಿ ಮೇಲೆ ನಡೆಯೋಕ್ಕೂ ಕೂಡ ಕಷ್ಟ ಪಡಬೇಕಾಗತ್ತೆ. ನಡೆಸುವಂತ ಒಂದು ಪ್ರಯತ್ನ ಕೂಡ ನಡೆಸಬೇಕಾಗತ್ತೆ. ಸೊ ಇನ್ನೊಂದು, ಇಬ್ಬರು ಜ್ಞಾನಿಗಳ ಮೇಲೆ ವೈದ್ಯರು ಹೆಚ್ಚಿನ ನಿಗಮನ ಇಡ್ತಾರೆ. ಏನ್ ಬೇಕಾದ್ರೂ ಸಮಸ್ಯೆ ಆಗ್ಬಹುದು, ಉಸಿರಾಟ ಸಮಸ್ಯೆ ಆಗ್ಬಹುದು, ದೇಹದಲ್ಲಿ ಏನಾದ್ರೂ ಏರ್ಪೇರ್ ಆಗುತ್ತೆ. ಈ ನಿಟ್ಟಿನಲ್ಲಿ ಇಬ್ಬರು ಜ್ಞಾನಿಗಳ ಮೇಲೆ ವೈದ್ಯರು ಸ್ಪೆಷಲ್ ನಿಗವನ್ನ ಇಡ್ತಾರೆ. ಸುನೀತಾ ವಾಪಸಾತಿಗೆ ಭಾರತದಲ್ಲಿ ಬಹಳ ಖುಷಿ ಸಂಭ್ರಮ. ಯಾರು ಖುಷಿ ಪಡಲ್ಲ ಹೇಳಿ, ಬಹಳ ಹೆಮ್ಮೆ ಪಡ್ತಾರೆ. ಹೆಮ್ಮೆ ಸಂಭ್ರಮ ಎಲ್ಲವೂ ಕೂಡ ಮನೆ ಮಾಡಿದೆ. ಗುಜರಾತ್ನಲ್ಲಿ ಹೋಮ ಹವನ ಆಯೋಜನೆ ಮಾಡಲಾಗಿದೆ. ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಆರಾಮಾಗಿ ಬರ್ಲಿ. ಯಾಕಂದ್ರೆ ಈ ಹಿಂದೆ ಕಲ್ಪನಾ ಚಾವ್ಲಾ ಇನ್ನೇನು ರೀಚ್ ಆಗುವಂತ ಸಂದರ್ಭದಲ್ಲಿ ಸಮಸ್ಯೆ ಆಯ್ತು. ಆತರ ಯಾವುದೇ ರೀತಿ ದುರ್ಘಟನೆ ಆಗೋದು ಬೇಡ. ಆರಾಮಾಗಿ ಭಾರತಕ್ಕೆ ಬರ್ಲಿ ಅವರು. ಅಂದ್ರೆ ಅಮೆರಿಕದ ಫ್ಲೋರಿಡಾ ರೀಚ್ ಆಗ್ತಾರೆ, ಆಮೇಲೆ ಭಾರತಕ್ಕೆ ಬರ್ತಾರೆ. ಸೊ ಭಾರತದ ಯುವಜನತೆಯವರು ಪ್ರತಿಯೊಬ್ರು ಕೂಡ ಜಗತ್ತೇ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದೆ. ಸುನೀತಾ ಸುರಕ್ಷಿತವಾಗಿ ವಾಪಸ್ ಆತಿಗೆ ಯಾಗ, ಹೋಮ, ಹವನ, ಯಜ್ಞ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ವಾಪಸ್ ಬರ್ಲಿ ಎನ್ನುವಂಥದ್ದು ಕೂಡ ಎಲ್ಲರ ಆಶೆ ಆಗಿತ್ತು. ಅದೇ ತರ
3:27ಕ್ಕೆ ರೀಚ್ ಆಗ್ತಾ ಇದ್ದಾರೆ. ಜೊತೆಗೆ ಸುನಿತಾ ವಿಲಿಯಮ್ಸ್ ತಂದೆ ದೀಪಕ್ ಪಾಂಡ್ಯ ಅವರು, ಇವರ ಹಿನ್ನೆಲೆ ಹೇಳ್ಬೇಕಂತ ಹೇಳಿದ್ರೆ ಇವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಜಲಾಸನ್ ಗ್ರಾಮದ ದೀಪಕ್ ಅವರು. ಸೊ ಅವರ ತಂದೆ 1960ರ ದಶಕದಲ್ಲಿ ಅಮೆರಿಕಾಗೆ ದೀಪಕ್ ಶಿಫ್ಟ್ ಆಗ್ತಾರೆ. ಅಲ್ಲೋಗಿ ಅಲ್ಲಿನ ಸಿಟಿಸನ್ ಆಗಬೇಕು. ಸೊ ಅಲ್ಲೋಗಿ ಸುನಿತಾ ವಿಲಿಯಮ್ಸ್ ಅವರು ಅಲ್ಲಿನ ಸಿಟಿಸನ್ ಆಗಿ ಆಮೇಲೆ ಅವರು ಕಲ್ತು ಅಲ್ಲಿನ ನಾಸಾಕ್ ಸೇರ್ಕೊಂಡು ಇಷ್ಟೆಲ್ಲ ಕಾರ್ಯವನ್ನ ಮಾಡಿದ್ರು. ನಿಜಕ್ಕೂ ಕೂಡ ಶ್ಲಾಘನೀಯ. ಅಮೆರಿಕದಲ್ಲಿ ವೈದ್ಯರಾಗಿ ದೀಪಕ್ ಅವರು ಖ್ಯಾತಿಯನ್ನು ಹೊಂದಿದ್ರು. ಮಗಳು ಮಾತ್ರ ಸಾಹಸ ಮಾಡಲಿಲ್ಲ, ತಂದೆ ಕೂಡ ವೈದ್ಯರಾಗಿ ಖ್ಯಾತಿಯನ್ನ ಹೊಂದಿದವರು, ಮೂಲತಃ ಭಾರತದವರವರು. ಈಗಲೂ ಕೂಡ ಜಲಾಸನ್ ಗ್ರಾಮದೊಡನೆ ನಂಟಿದೆ. ಹುಟ್ಟೂರು ಯಾವತ್ತೂ ಕೂಡ ಬಿಡೋದಿಲ್ಲ. ಸೊ ಈಗಲೂ ಕೂಡ ಅವರ ಜಲಾಸನ್ ಏನ್ ಗ್ರಾಮ ಇದೆ ಹುಟ್ಟೂರು, ಅದರ ನಂಟನ್ನ ಇನ್ನೂ ಕೂಡ ಉಟ್ಕೊಂಡಿದ್ದಾರೆ. ಸೊ ಯಾಕಂದ್ರೆ ಒಂದಿಷ್ಟು ಜನ ಇರ್ತಾರೆ, ಇಲ್ಲಿ ಕಲ್ತು ಇಲ್ಲಿ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಅಲ್ಲಿ ಹೋಗೋ ಸಿಟಿಸನ್ ಆಗ್ಬಿಟ್ಟು ಪ್ರಜಾಪ್ರಭುತ್ವ ಅಲ್ಲಿ ತಕೊಂಡ್ಬಿಟ್ಟು ಸಿಟಿಸನ್ಶಿಪ್ ಆಮೇಲೆ ಇಲ್ಲಿ ಮರ್ತೇ ಬಿಡ್ತಾರೆ. ಆದ್ರೆ ಇವರು ಹಾಗಲ್ಲ, ಅಲ್ಲಿನ ನಂಟನ್ನ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ತವರು ದೇಶ ಭಾರತದ ಬಗ್ಗೆ ಸುನಿತಾ ಅವರಿಗೆ ಬಹಳ ಹೆಮ್ಮೆ ಇದೆ. ಇನ್ನೊಂದು ಹಲವಾರು ಸಲ ಹಳ್ಳಿಗೆ ಆಗಮಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರು. ಅವರು ಖಾಲಿ ಅಮೆರಿಕದಲ್ಲೇ ಇಲ್ಲ, ಭಾರತಕ್ಕೆ ಬಂದಾಗ ಎಲ್ಲ ಸತಿ ಕೂಡ ಅದೇ ಹಳ್ಳಿಗೆ ಹೋಗಿದ್ದಾರೆ, ಅವ್ರ ಹುಟ್ಟೂರಿಗೆ ಹೋಗಿದ್ದಾರೆ, ಸಾಕಷ್ಟು ಬಾರಿ ಭೇಟಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸುನಿತಾ ವಿಲಿಯಮ್ಸ್ಗೆ ಮೋದಿ ಹಾರೈಕೆ ಮಾಡಿದ್ದಾರೆ, ಶುಭ ಹಾರೈಕೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀವು ಮಾಡಿರುವಂತಹ ಸಾಧನೆ ಅಂತಿಂತ ಸಾಧನೆ ಅಲ್ಲ, 140 ಕೋಟಿ ಭಾರತೀಯರು ಹೆಮ್ಮೆ ಪಡುವಂತ ಸಾಧನೆ. 140 ಕೋಟಿ ಭಾರತೀಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನೀವು ಆರಾಮಾಗಿ ಬನ್ನಿ ಎನ್ನುವಂತ ಹಾರೈಕೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಬಗ್ಗೆ ಪತ್ರವನ್ನು ಕೂಡ ರವಾನಿಸಿದ್ದಾರೆ ನರೇಂದ್ರ ಮೋದಿ ಅವರು. ಖಾಲಿ ಬಾಯಲ್ಲಿ ಹೇಳಲಿಲ್ಲ, ಸ್ಪೆಷಲ್ ಪತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರ ಬರೆಯುವ ಮುಖೇನ ಹಾರೈಸಿದ್ದಾರೆ. ನಿಮ್ಮೊಂದಿಗೆ 140 ಕೋಟಿ ಭಾರತೀಯರಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, 140 ಕೋಟಿ ಭಾರತೀಯರ ಆಶೀರ್ವಾದ ಇದೆ. ನಿಮ್ಮ ಆಗಮನವನ್ನ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಭಾರತಕ್ಕೆ ಆಗಮಿಸ್ತಾ ಇದ್ದಂತೆ ಮೋದಿ ಅವರು ಕೂಡ ಆಹ್ವಾನ ಮಾಡ್ತಾರೆ. ಬಾಹ್ಯಾಕಾಶಯಾನಿ ಮೂಲಕ ಪತ್ರ ಈಗಾಗಲೇ ರವಾನೆಯಾಗಿದೆ. ಭೂಮಿಗೆ ಬರ್ತಿರೋ ಸುನಿತಾ ಅವರು ಬಹಳ ಹೆಮ್ಮೆ ಪಡುವಂತ ವಿಚಾರ. ಬೋಯಿಂಗ್ ಸ್ಟಾರ್ ಲೈನರ್ ಪ್ರಥಮ ಯಾನ ಇದು. ಇದರಲ್ಲಿ ತೆರಳಿರುವಂತಹ ಸುನಿತಾ ಹಾಗೆ ವಿಲ್ಮೋರ್ ಅವರು ಹಾಗೆ 8 ದಿನ ಅಲ್ಪಾವಧಿ ಗಗನಯಾನ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು ಸಮಯೋಚಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. 8 ದಿವಸದೊಳಗೆ ನಾವು ಹೋಗಿರುವಂತ ಕೆಲಸವನ್ನ ಮುಗಿಸಿ ಬರಬೇಕು ಅಂತ. ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಅದಕ್ಕೆ 9 ತಿಂಗಳು ಕಾಯಲೇಬೇಕಾಯಿತು. ಒಂದು ಹೆಣ್ಣು ಒಂದು ಮಗು ಹುಟ್ಟಬೇಕಂತ ಹೇಳಿದ್ರು 9 ತಿಂಗಳು ಹೇಗೆ ಕಾಯ್ದ್ರಲ್ಲ, ಸೇಮ್ ಪಾಪ ಸುನಿತಾ ಅವರು ಕೂಡ ಅಷ್ಟೇ ವೆಯ್ಟ್ ಮಾಡಿದ್ರು. ಕಳೆದ ವರ್ಷ ಜೂನ್ ನಲ್ಲಿ ನಡೆದಿರುವಂತಹ ಮಿಷನ್ ಇದು. ಈ ವರ್ಷ ಅಲ್ಲ, ಕಳೆದ ವರ್ಷ ನಡೆದಿರುವಂತಹ ಮಿಷನ್ ಇದು. ಯಾವ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡು ಸಕ್ಸಸ್ ಮಾಡಬೇಕಂತ. ಸೊ ಸೆಪ್ಟೆಂಬರ್ ನಲ್ಲಿ ದೋಷಪೂರಿತ ಕ್ಯಾಪ್ಸುಲ್ ಆಯಿತು. ಅದು ಕರೆಕ್ಟ್ ಆಗಿ ಚೆಕ್ ಮಾಡಿ ಎಲ್ಲ ಕಳಿಸಿದ್ರು. ಆದ್ರೂ ಕೂಡ ಅದು ಲೋಪದೋಷ ಅದರಲ್ಲಿ ಕ್ಯಾಪ್ಸುಲ್ ಅಲ್ಲಿ ಕಂಡು ಬಂತು. ಬರೋಕ್ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ನೆಕ್ಸ್ಟ್ ಏನಾಯ್ತಂದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿಯಬೇಕಾದಂತ ಪರಿಸ್ಥಿತಿ ಸುನಿತಾ ಹಾಗೆ ವಿಲ್ಮೋರ್ ಅವರಿಗೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತೇನು ಆಪ್ಷನ್ಸ್ ಇಲ್ಲ. ಬೇರೆನ 3 ಆದ್ರೆ ಬಸ್ ಕೆಟ್ಟೋಯ್ತು ಅಥವಾ ರೈಲ್ ಸ್ಟಾಪ್ ಆಯ್ತು ಮತ್ತೊಂದು ಹೊತ್ಕೊಂಡು ಹೋಗಬಹುದು. ಆದ್ರೆ ಇವ್ರು ಇರೋದು ಬಾಹ್ಯಾಕಾಶ, ಅಲ್ಲೇ ಉಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ವಾಪಸ್ ಕರೆತರಲು ಆಸಕ್ತಿಯನ್ನ ವಹಿಸಿದ್ದಾರೆ ಜೋ ಬೈಡನ್. ಅಂದ್ರೆ ಈ ಹಿಂದೆ ಈಗ ಅಮೆರಿಕದ ಟ್ರಂಪ್ ಅಧ್ಯಕ್ಷರು, ಅದಕ್ಕೆ ಹಿಂದಿನ ಬಾರಿ ಇರುವಂತಹ ಜೋ ಬೈಡನ್ ಒಂದಿಷ್ಟು ಪ್ರಯತ್ನವನ್ನ ಪಟ್ಟಿದ್ರು, ಒಂದಿಷ್ಟು ಆಸಕ್ತಿಯನ್ನ ವಹಿಸಿಕೊಂಡಿದ್ರು. ಅದಾದ ಮೇಲೆ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಈ ಬಗ್ಗೆ ಇಮಿಡಿಯೇಟ್ ಆಗಿ ಗಮನ ಹರಿಸಿದ್ದಾರೆ. ಮಿತ್ರ ಎಲಾನ್ ಮಸ್ಕ್ ನ ಸ್ಪೇಸ್ ಎಕ್ಸ್ ಸಾಥ್ ಕೂಡ ಕೊಟ್ಟಿದೆ. ಎಲಾನ್ ಮಸ್ಕ್ ಜಗತ್ತಿನ ದೈತ್ಯ, ಶ್ರೀಮಂತ ವ್ಯಕ್ತಿ, ಆತನ ಸಾಥ್ ಕೊಟ್ಟಿದ್ದಾರೆ. ಮರಳಿ ಭೂಮಿಯತ್ತ ಸುನಿತಾ ವಿಲ್ಮೋರ್ ಬರ್ತಾ ಇರುವಂತದ್ದು ಬಹಳ ಹೆಮ್ಮೆ ವಿಚಾರ. ನಾಳೆ ಬೆಳಿಗ್ಗೆ 3:27ಕ್ಕೆ ಭೂಮಿಗೆ ಇಳಿಯಲಿದ್ದಾರೆ ಎನ್ನುವಂತ ನಿರೀಕ್ಷೆ ಕೂಡ ಇದೆ. ಎಕ್ಸಾಕ್ಟ್ ಟೈಮ್ ಅದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಆದ್ರೆ ವಿಜ್ಞಾನಿಗಳು ಒಂದು ಟೈಮ್ ಕೊಟ್ಟರೆ ಅದು ಎಕ್ಸಾಕ್ಟ್ ಆಗಿ ಇರುತ್ತೆ. ಸೊ ಸುನಿತಾ ಸುರಕ್ಷಿತ ವಾಪಸ್ಗಾಗಿ ಇಡೀ ಜಗತ್ತಲ್ಲೇ ಹಾರೈಕೆ ಇರುವಂತದ್ದು.